ಆಂಧ್ರದಲ್ಲಿ ಮತ್ತೊಂದು ಬಸ್ ದುರಂತ ನಡೆದು ಹೋಗಿದೆ. ಮೂವರು ಸಜೀವ ದಹನ ಆಗ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿದೆ. ಆ ಬಸ್ಸು ದಗದಗಿಸ್ತಾ ಇದೆ ಬೆಂಕಿಯಿಂದ ಹೇಳಿ. ಅಂದರೆ ಆಂಧ್ರದಲ್ಲಿ ಈ ಹಿಂದೆ ಕೂಡ ಬಸ್ ದುರಂತ ಆಗಿತ್ತು. ಸಾಕಷ್ಟು ಜನ ಪ್ರಾಣವನ್ನು ಬಿಟ್ಟಿದ್ರು. ಈಗ ಮತ್ತೊಂದು ದುರಂತ ಆಗ್ತಾ ಇದೆ. ಸಜೀವ ದಹನ ಆಗಿದ್ದಾರೆ 3 ಜನ. ಕಂಟೈನರ್ ದಗ ಹೊತ್ತಿ ಉರಿದಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಕರ್ನೂಲ್ ಬಳಿ ಬಸ್ ದುರಂತ ಕೂಡ ನಡೆದಿತ್ತು. 10ಕ್ಕೂ ಹೆಚ್ಚು ಜನ ಅಂದರೆ 20 ಜನ ಸಾವನ್ನಪ್ಪಿದ್ರು ಆ ಘಟನೆ. ಈಗ ಮತ್ತೆ ಆಂಧ್ರ ಪ್ರದೇಶದ ನಂದ್ಯಾಲ್ ಜಿಲ್ಲೆಯಲ್ಲಿ ಬಸ್ ದುರಂತ ಆಗಿದೆ. ನಸುಕಿನ ಜಾವ 1:30 ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದುರಂತದಲ್ಲಿ ಬಸ್ ಚಾಲಕ ಏನಿದ್ದಾರೆ, ಕಂಟೈನರ್ ಚಾಲಕ ಇಬ್ಬರು ಇರ್ತಾರೆ. ಲಾರಿ ಕ್ಲೀನರ್ ಸೇರಿ 3 ಸಜೀವ ದಹನ ಆಗಿದ್ದಾರೆ. ಪ್ರಯಾಣಿಕರ ಜೀವ ಉಳಿಸಿದ ಚಾಲಕರ ಸಾವಾಗಿದೆ. ಕಂಡಕ್ಟರ್ ಕಿಟಕಿ ಗಾಜುಗಳನ್ನು ಹೊಡೆದು ಪ್ರಯಾಣಿಕರನ್ನು ರಕ್ಷಣೆ ಮಾಡಿದ್ದಾರೆ. 3 ಸಾವನ್ನಪ್ಪಿದ್ದು ಉಳಿದಂತಹ 36 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಗಾಯಾಳುಗಳನ್ನು ನಂದ್ಯಾಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿ ಸದ್ಯ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿನ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಟೈರ್ ಸಿಡಿದ ಬಳಿಕ ಬಸ್ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಳಿಕ ಬೆಂಕಿ ಹೊತ್ಕೊಂಡಿದೆ ಮಾಹಿತಿ ಪ್ರಕಾರ. ನೋಡಿ, ಬರೀ ಆಂಧ್ರದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಈ ಬಸ್ ದುರಂತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿಯೂ ಕೂಡ ಖಾಸಗಿ ಬಸ್ಗಳ ದುರಂತ ನಾವು ನೋಡಿದ್ದೀವಿ. ಎಲ್ಲೆಲ್ಲಿ ಏನೇನಾಯಿತು. ಬೇರೆ ದೇಶದಲ್ಲೂ ಕೂಡ ಆಗ್ಬಿಡ್ತು ಬಸ್ ದುರಂತ. ಬೆಂಕಿ ಹೊತ್ಕೊಂಡು ಸಜೀವ ದಹನ ಆಗಿತ್ತು. ಮೆಕ್ಕಾದಲ್ಲಿ ನೋಡಿದ್ದೀವಿ. ಆಂಧ್ರದಲ್ಲಿ ಏನಾಯಿತು, ಕರ್ನೂಲ್ನಲ್ಲಿ ಸ್ಲೀಪರ್ ಬಸ್ಸು ಬೆಂಕಿ ಹೊತ್ಕೊಂಡಿತು. ಅದರಲ್ಲಿದ್ದಂಥವ್ರು 20 ಜನ ಸಜೀವ ದಹನ ಆಗ್ಬಿಟ್ರು. ಯಾರು ಏನು ಅಂತ ಗುರುತಿಡಿಯೋಕ್ಕೆ ಕೂಡ ಆಗಲ್ಲ, ಅಷ್ಟು ಕಷ್ಟ ಆಯಿತು. ಅವರನ್ನು DNA ಟೆಸ್ಟ್ ಮಾಡಿ ಕಂಡುಹಿಡಿದ್ರು. ಅಂತಹ ಪರಿಸ್ಥಿತಿ ಬಂತು. ಪ್ರೈವೇಟ್ ಬಸ್ಗಳು, ಸ್ಲೀಪರ್ ಬಸ್ಗಳು ಸೇಫ್ ಅಲ್ವಾ ಎನ್ನುವಂತಹ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಆಗ ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಒಂದು ಶಿಸ್ತು ಕ್ರಮವನ್ನು ಜರುಗಿಸಿದ್ರು. ಕಟ್ಟುನಿಟ್ಟಿನ ನಿಯಮಗಳನ್ನು ಕೂಡ ತಂದರು. ಆದರೂ ಕೂಡ ಬಸ್ ದುರಂತಗಳು ಆಗೋದು ತಪ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯ ಕಾರಣದಿಂದ ಈ ರೀತಿ ಬಸ್ ದುರಂತಗಳು ಆಗ್ತಾ ಇವೆ. ಈಗ ಆಂಧ್ರದಲ್ಲಿ ಆಗಿರುವಂತಹ, ನಂದ್ಯಾಲ್ನಲ್ಲಿ ಆಗಿರುವಂತಹ ಬಸ್ ದುರಂತದಲ್ಲಿ 3 ಸಜೀವ ದಹನ ಆಗಿದ್ದಾರೆ. ಆ ಕಂಟೈನರ್ ಹೊತ್ಕೊಂಡು ಹುರಿದಿದೆ ಬೆಂಕಿಗೆ. ಕರ್ನೂಲ್ನಲ್ಲಿ ಆದಂಥ ದುರಂತವನ್ನು ನೆನಪಿಸ್ತಾ ಇದೆ. ಮತ್ತೆ ಈಗ ನಸುಕಿನ ಜಾವ ಅಂದರೆ ಬೆಳಕಿನ ಜಾವ 1:30 ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಇನ್ನು ದುರಂತದಲ್ಲಿ ಬಸ್ ಚಾಲಕ, ಕಂಟೈನರ್ನ ಚಾಲಕ, ಅದರ ಜೊತೆಗೆ ಲಾರಿ ಕ್ಲೀನರ್ ಏನಿದ್ದಾರೆ, ಇವರು 3 ಕೂಡ ಸಜೀವ ದಹನ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಯಾಣಿಕರ ಜೀವವನ್ನು ಉಳಿಸಿದ ಚಾಲಕ ಸಾವನ್ನಪ್ಪಿದ್ದಾನೆ. ಕಂಟೈನರ್ ಕಿಟಕಿ ಗಾಜುಗಳನ್ನು ಹೊಡೆದು ಅದರಲ್ಲಿ ಯಾರ್ಯಾರಿದ್ದಲ್ಲ ಆ ಪ್ರಯಾಣಿಕರನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಈ 3 ಸಾವನ್ನಪ್ಪಿದ್ದಾರೆ, 36 ಜನ ಸೇಫ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾವು ಬಸ್ ದುರಂತದಲ್ಲಿ ಮೊದಲು ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು ಸೇಫ್ ಆಗೋದನ್ನು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಇವರೇ ಸಾವನ್ನಪ್ಪಿದ್ದಾರೆ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.